ಬಂಗಾಳವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಷಡ್ಯಂತ್ರ. ಜಿನ್ನಾ ಸಂಚಿನ ಮುಂದೆ ಮಂಡಿಯೂರಿತ್ತು ಕಾಂಗ್ರೆಸ್. ಬಂಗಾಳ ಉಳಿಸಲು ಸಿಡಿದಿದ್ದರು ಶ್ಯಾಮ್ ಪ್ರಸಾದ್ ಮುಖರ್ಜಿ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ್ರು. ದೇಶ ವಿಭಜನೆಯ ಆಘಾತಕಾರಿ ಕಹಿ ಸತ್ಯವೊಂದನ್ನು ಅವರು ಆ ಸಂದರ್ಭದಲ್ಲಿ ಬಹಿರಂಗಪಡಿಸಿದ್ದರು. ಇತಿಹಾಸದಲ್ಲಿ ಕಾಂಗ್ರೆಸ್ ಮಾಡಿದ ಇಂತಹದೊಂದು ದೊಡ್ಡ ಸಂಚಿನ ಬಗ್ಗೆ ದೇಶದ ಪ್ರಧಾನಿಯೊಬ್ಬರು ಬಹಿರಂಗವಾಗಿ ಮಾತನಾಡಿದ್ದು ಬಹುಶಃ ಇದೇ ಮೊದಲು. ಬಂಗಾಳದ ಜನತೆ ಮಾತ್ರವಲ್ಲ, ಇಡೀ ದೇಶದ ಜನರು ತಿಳಿಯಬೇಕಾದ ಸತ್ಯವಿದು. ದೇಶದ ಸ್ವಾತಂತ್ರ್ಯದ ಸಮಯದಲ್ಲಿ ಬ್ರಿಟಿಷರೊಂದಿಗೆ ಮಾತುಕತೆ ನಡೆಯುತ್ತಿದ್ದಾಗ ಇಡೀ ಪಶ್ಚಿಮ ಬಂಗಾಳವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಕಾಂಗ್ರೆಸ್ ಸಂಚು ರೂಪಿಸಿತ್ತು ಎಂದು ಪ್ರಧಾನಿ ಮೋದಿ ನೇರವಾಗಿ ಆರೋಪಿಸಿದ್ದರು. जब पूरे बंगाल को पाकिस्तान का हिस्सा बनाए जाने की कोशिशें हो रही थी तो कांग्रेस उन षड्यंत्रकारियों के सामने घुटने टेके पड़ी थी. और यही वो समय था जब डॉक्टर श्यामा प्रसाद मुखर्जी ने उसके खिलाफ आवाज उठाई. अप्रैल 1947 में उन्होंने ऐतिहासिक रिजोल्यूशन पास कराया. उन्होंने घोषणा की पूरा बंगाल पाकिस्तान का हिस्सा नहीं बनेगा. इसके लिए बंगाली हिंदू होमलैंड मूवमेंट शुरू किया गया. ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣವಾದ ಡೈರೆಕ್ಟ್ ಆಕ್ಷನ್ ಡೇ ಘೋಷಣೆ. ಆಗಸ್ಟ್ 16, 1946 ಅಂದು ಕೋಲ್ಕತ್ತಾದಲ್ಲಿ ಸಾವಿರಾರು ಹಿಂದೂಗಳ ಕಗ್ಗೊಲೆ ನಡೆದಿತ್ತು. ಮಹಮ್ಮದ್ ಆಲಿ ಜಿನ್ನಾ ಕೊಟ್ಟ ಡೈರೆಕ್ಟ್ ಆಕ್ಷನ್ ಡೇ ಕರೆಗೆ ಮುಸ್ಲಿಮರು ಬೀದಿಗಿಳಿದಿದ್ದರು. ಕೋಲ್ಕತ್ತಾದ ಬೀದಿಗಳಲ್ಲಿ ಹಿಂದೂಗಳ ನರಮೇಧವೇ ನಡೆದಿತ್ತು. ಮಹಿಳೆಯರ ಮೇಲಿನ ದೌರ್ಜನ್ಯ ದಾರುಣವಾಗಿ ನಡೆದಿತ್ತು. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದ್ದ ಜಿನ್ನಾ ಆಪ್ತ ಸುಹ್ರಾವರ್ದಿಯ ಹೆಸರನ್ನು ಕೋಲ್ಕತ್ತಾದ ಒಂದು ರಸ್ತೆಯಲ್ಲಿ ಇಡಲಾಗಿತ್ತು. ಆದರೆ ಇದೀಗ ಬಿಜೆಪಿ ಸರ್ಕಾರ ಬಂದ ಮೇಲೆ ಆ ಹೆಸರನ್ನು ಬದಲಾಯಿಸಲಾಗಿದೆ. ಕಾಂಗ್ರೆಸ್ ಸಂಚಿನ ವಿರುದ್ಧ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹೋರಾಟ. ಆ ಸಂದರ್ಭದಲ್ಲಿ ಇಡೀ ಬಂಗಾಳವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಪಿತೂರಿ ನಡೆದಿತ್ತು. ಕಾಂಗ್ರೆಸ್ ಆ ಸಂಚುಕೋರರ ಮುಂದೆ ಮಂಡಿಯೂರಿ ಕುಳಿತಿತ್ತು. ಆ ಸಮಯದಲ್ಲಿ ರಾಷ್ಟ್ರೀಯವಾದಿ ನಾಯಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇದರ ವಿರುದ್ಧ ಧ್ವನಿ ಎತ್ತಿದರು. ಬಿಜೆಪಿಯ ಹಿಂದಿನ ಅವತಾರವಾದ ಜನಸಂಘದ ಸ್ಥಾಪಕರೂ ಆದ ಮುಖರ್ಜಿ ಕಾಂಗ್ರೆಸ್ಸಿನ ಗೋಸುಂಬೆತನಕ್ಕೆ ಅಂದೇ ಸಿಡಿದೆದ್ದರು. ಏಪ್ರಿಲ್ 1947ರಲ್ಲಿ ಅವರೊಂದು ಐತಿಹಾಸಿಕ ನಿರ್ಣಯವನ್ನು ಅಂಗೀಕರಿಸಿ ಇಡೀ ಬಂಗಾಳ ಪಾಕಿಸ್ತಾನದ ಭಾಗವಾಗಲು ಬಿಡುವುದಿಲ್ಲ ಎಂದು ಘೋಷಿಸಿದರು. ಇದಕ್ಕಾಗಿ ಜನಾಂದೋಲನ ಸಂಘಟಿಸಿದರು. ಬಂಗಾಳಿ ಹಿಂದೂ ಹೋಮ್ಲ್ಯಾಂಡ್ ಮೂವ್ಮೆಂಟ್ ಆರಂಭಿಸಿದರು. ಅವರ ಜೊತೆಗೆ ದೇಶದ ಪ್ರಮುಖ ವಿಜ್ಞಾನಿ ಮೇಘನಾಥ್ ಶಾ, ಇತಿಹಾಸಕಾರರಾದ ಆರ್.ಸಿ. ಮಜುಮ್ದಾರ್, ಉದ್ಯಮಿ ಜಿ.ಡಿ. ಬಿರ್ಲಾ ಮುಂತಾದ ಶ್ರೇಷ್ಠ ವ್ಯಕ್ತಿಗಳು ಕೈಜೋಡಿಸಿದ್ದರಿಂದ ಬಂಗಾಳ ಭಾರತದ ಭಾಗವಾಗಿಯೇ ಉಳಿಯಿತು. ಸ್ವಾತಂತ್ರ್ಯಾನಂತರ ಪಶ್ಚಿಮ ಬಂಗಾಳ ಅನ್ನೋ ರಾಜ್ಯವಾಯಿತು. ಪಶ್ಚಿಮ ಬಂಗಾಳಕ್ಕೆ ನಿಜಕ್ಕೂ ಸ್ವಾತಂತ್ರ್ಯ ಸಿಕ್ಕಿದ್ದು 2026ರಲ್ಲಿ. ಭಾರತಕ್ಕೆ 1947ರಲ್ಲೇನೋ ಸ್ವಾತಂತ್ರ್ಯ ಸಿಕ್ತು. ಆದರೆ ಸ್ವಾತಂತ್ರ್ಯಾನಂತರ ಏನಾಯಿತು ಗೊತ್ತಾ? ಈ ಪ್ರಶ್ನೆಗೆ ಪ್ರಧಾನಿ ನರೇಂದ್ರ ಮೋದಿ ಕೊಡೋ ಉತ್ತರವೇ ವಿಶಿಷ್ಟ. ಯಾವ ಆಲೋಚನೆಯಿಂದ ಬಂಗಾಳವನ್ನು ಉಳಿಸಲಾಯಿತೋ ಅದನ್ನು ಮುಂದುವರಿಸುವ ಬದಲು ರಾಜಕೀಯ ಕಾರಣಗಳಿಗಾಗಿ ಇತಿಹಾಸವನ್ನು ಮರೆಮಾಚುವ ಕೆಲಸ ನಡೆಯಿತು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಕೊಡುಗೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಯಿತು. ರವೀಂದ್ರನಾಥ್ ಟ್ಯಾಗೋರ್, ಸ್ವಾಮಿ ವಿವೇಕಾನಂದ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಂತಹ ಮಹಾನ್ ಪುರುಷರು ಜನಿಸಿದ ಬಂಗಾಳದ ಮಣ್ಣಿನ ಮೇಲೆ ವಿದೇಶಿ ಸಿದ್ಧಾಂತಗಳು ಹೇರಲಾಯಿತು. ಮೊದಲು ಕಾಂಗ್ರೆಸ್, ನಂತರ ಕಮ್ಯುನಿಸ್ಟರು ಮತ್ತು ಕಳೆದ 15 ವರ್ಷಗಳಿಂದ ಟಿಎಂಸಿ ಸರ್ಕಾರ ಬಂಗಾಳವನ್ನು ಅಭಿವೃದ್ಧಿಪಡಿಸುವ ಬದಲು ಅಕ್ರಮ ನುಸುಳಿಕೋರರ ಅಡ್ಡೆಯಾಗಿ ಮಾಡಿಬಿಟ್ಟವು. ಈ ಎಲ್ಲಾ ದುರಾಡಳಿತದಿಂದ ನಿಜಕ್ಕೂ ಬಂಗಾಳಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈಗಲೇ. ಬಂಗಾಳ ದಿವಸ್ ದಿನ ಹೌರಾ ಸೇತುವೆ ನೋಡಿ ಬಂಗಾಳಿಗಳು ಖುಷಿಪಟ್ಟಿದ್ದೇ ಇದಕ್ಕೆ ಸಾಕ್ಷಿ. ಈ ಖುಷಿಯ ಹಿಂದೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಬಲಿದಾನವೂ ಇದೆ ಅನ್ನೋದನ್ನು ಇಂದಿನ ಬಂಗಾಳಿಗಳು ಸ್ಮರಿಸಬೇಕಾಗಿದೆ.